ನಿಮ್ಗೆ ಗೊತ್ತಾ, ಶ್ರೀಕೃಷ್ಣ ಪರಮಾತ್ಮ ನಮಗೋಸ್ಕರ ಅಂತ ಒಂದು ಲವ್ ಲೆಟರ್ ಬರೀತಾರೆ. ಆ ಲವ್ ಲೆಟರಲ್ಲಿ ಮೈಂಡ್ ಹೇಗೆ ಕಂಟ್ರೋಲ್ ಮಾಡಬೇಕು, ಸೆನ್ಸಸ್ನ ಹೇಗೆ ಕಂಟ್ರೋಲ್ ಮಾಡಬೇಕು, ಮತ್ತು ನಾವು ಏನು ತಿನ್ನಬೇಕು ಏನು ತಿನ್ನಬಾರ್ದು, ನಾವು ಹೇಗಿರಬೇಕು ಹೇಗಿರಬಾರ್ದು, ನಾವು ಯಾರು ಅಂತ, ಮತ್ತು ನಮ್ಮ ಭಗವಂತನ ನಡುವೆ ಇರೋ ಸಂಬಂಧ ಏನು ಅಂತ, ಹಾಗೆ ಭಗವಂತ ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅಂತ, ಅಷ್ಟೇ ಅಲ್ಲ ಜನ್ಮ ಜನ್ಮಕ್ಕೂ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಪ್ರಾಮಿಸ್ ಕೂಡ ಮಾಡ್ತಾರೆ. ಇಷ್ಟೇ ಅಂದ್ಕೊಂಡ್ರ ನಿಮ್ಮ ಯೋಗ ಕ್ಷೇಮಗಳನ್ನೆಲ್ಲ ನಾನೇ ನೋಡ್ಕೊತೀನಿ ಅಂತಲೂ ಹೇಳ್ತಾರೆ. ಆ ಲವ್ ಲೆಟರ್ ಬಗ್ಗೆ ಪುರಂದರದಾಸರು ಕೂಡ ಹೇಳ್ತಾರೆ. ಕಾಗದ ಬಂದಿದೆ ಕಮಲನಾಮನದು, ಓದಿ ಕಾಲ ಕಳೆಯಿರೋ, ಕಾಮ ಕ್ರೋಧ ಬಿಡಿರೆಂಬ ಕಾಗದ ಬಂದಿದೆ, ಓದಿ ಕಾಲ ಕಳೆಯಿರೋ ಅಂತ. ಈ ಕಾಗದ ಲವ್ ಲೆಟರ್ ಎಷ್ಟು ಗ್ರೇಟ್ ಅಂತ ಅಂದರೆ, ನಾವು ಹೇಳ್ತೀವಲ್ಲ ಕನ್ನಡದಲ್ಲಿ, ಇಲ್ಲಿರುವುದು ಸುಮ್ಮನೆ ಅಲ್ಲಿರುವುದು ನಮ್ಮನೆ ಅಂತ. ಹಾಗೆ ಇಲ್ಲಿಂದ ಆ ಮನೆಗೆ ಸೇಫಾಗಿ ಹೇಗೆ ಹೋಗಬೇಕು ಅಂತ ಕೂಡ ಆ ಕಾಗದದಲ್ಲಿ ಬರೆದು ಕಳಿಸಿದ್ದಾನೆ ಪರಮಾತ್ಮ. ಎಷ್ಟೋ ನಕಲಿ ಲವ್ ಲೆಟರ್ಗಳ ಮಧ್ಯೆ ಇದು ಅಸಲಿ ಮತ್ತು ಎಟರ್ನಲ್, ಅಂದರೆ ಶಾಶ್ವತ ಲವ್ ಲೆಟರ್ ಆಗಿ ಉಳ್ಕೊಳ್ಳುತ್ತೆ. ನಿಮ್ಗೆ ಗೊತ್ತಾಯ್ತಾ ಆ ಲವ್ ಲೆಟರ್ ಯಾವುದು ಅಂತ? ಗೊತ್ತಾಗಿದ್ರೆ ಕಮೆಂಟ್ ಮಾಡಿ. ಹರೇ ಕೃಷ್ಣ.